ಅವ್ರದ್ದು ಗಣಪತಿನ ಕಸ್ಟಮೈಸ್ ಮಾಡ್ಕೊತಾಯಿದ್ರು, ಅಂದರೆ ಪೇಂಟಿಂಗು ಮಾಡಿಫಿಕೇಷನ್ನು. ಮತ್ತು ನಮ್ಮ ಗಣಪತಿ ಹತ್ರ ಬಂದರೆ ನಮ್ಮ ಗಣಪತಿನೂ ಚೆನ್ನಾಗೇ ಮಾಡಿದರು, ಬಟ್ ನಮ್ಗೆ ಯಾಕೋ ಕಲರಿನ ಸ್ವಲ್ಪ ಡಲ್ ಅನಿಸ್ತು. ಹಾಗಾಗಿ ಆ ಗಣೇಶ ಆಗೋ ಗಂಟ ವೆಯ್ಟ್ ಮಾಡಿ ಅಂದರೆ, ಹಂಗಾಗಿ ನೋಡಿ ನಮ್ಮ ಬಯಸು ಬಂದಿದ್ದೆ ತಾರ್ಪಾಲ್ ಹಾಸ್ಕೊಂಡು ಹೆಂಗೆ ಮಲಗಿದ್ದಾರೆ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಪಾಪ ಅವ್ರನ್ನೆಲ್ಲ. ಮತ್ತು ಅವ್ರದ್ದು ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂತು ಗಣಪತಿ. ಅವ್ರದ್ದೆಲ್ಲ ಮುಗಿಯೋಕ್ಕೆ 12 ಗಂಟೆ ಆಯಿತು. ಆಮೇಲೆ ನಮ್ಮ ಗಣಪತಿನ ಸ್ಟಾರ್ಟ್ ಮಾಡ್ಕೊಂಡ್ರು ಮಾಡೋದು ಕೆಲಸ. ಆವಾಗ ನೋಡಿ ನಮ್ಮ ಬಯಸಲ್ಲಿ ಎದ್ದು ಬಂದು ಅವ್ರ ಮುಖ ನೋಡಿ ಎಲ್ಲರದು ಹೆಂಗಿದೆ, ನಿದ್ದೆ ಮೂಡಲ್ಲೇ ಇದ್ದಾರೆ ಇನ್ನೂ ಅವರೆಲ್ಲ. ಮತ್ತು ನಮ್ಮ ಗಣಪತಿ ಆಲ್ಮೋಸ್ಟು ಚೆನ್ನಾಗಿ ಬಂತು ಪೇಂಟೆಲ್ಲ. ಮತ್ತು ಕ್ರೈನ್ ಕರೆಸಿದ್ರು, ಸಂಜೆ 4:15 ಆಗೋಗಿತ್ತು. ಕ್ರೈನ್ ಕರೆಸಿ ಆಚೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕ್ರೈನಿಂದ ಆಚೆ ತೆಗೆದು ಆಚೆ ಮಡಗಿದ್ದೆ. ಇನ್ನು ನಾವು ಪೂಜೆ ಮಾಡ್ಕೊಬೇಕಲ್ವಾ, ಪೂಜೆ ಮಾಡ್ದಿರ ನಾವು ಎತ್ಕೊಂಬರಂಗಿಲ್ಲ. ಹಾಗಾಗಿ ನೋಡಿ ಇಲ್ಲಿ ರೋಡಲ್ಲಿ ಇಕ್ಕಿದ್ದೆ, ಅಲ್ಲೇ ಪೂಜೆ ಮಾಡಿಕೊಂಡ್ರೆ ನಾನು ನಮ್ಮ ಫ್ರೆಂಡ್ ಮಂಜುನಾಥ್. ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಇಷ್ಟಿದ್ದು ದಾರ ಎಲ್ಲ ಕಟ್ಟಬೇಕಿತ್ತು. ದಾರ ಎಲ್ಲ ಕಟ್ಟಿ ತೆಂಗಿನಕಾಯಿ ಹೊಡೆದು ಎಲ್ಲ ಪೂಜೆ ಎಲ್ಲ ಮುಗೀತು. ಮತ್ತು ಅಂಕಲ್ಗೆ ಸ್ವಲ್ಪ ಕ್ಯಾಶ್ ಕೊಡ್ಬೋದಿತ್ತು. ಕ್ಯಾಶ್ ಎಲ್ಲ ಕೊಟ್ಬಿಟ್ಟು ಕ್ರೈನಲ್ಲೇ ಎತ್ತು ಮಡಗಿದ್ರಿ ನೋಡಿ. ಇಷ್ಟು ಸಿಂಪಲಾಗಿ ಎತ್ತಿದ್ರೆ ಕ್ರೈನಲ್ಲಿ ಕದಲ್ಸೋಕೆ ಕೂಡ ಆಗೋಲ್ಲ ಕೈಯಲ್ಲಿ, ಅಷ್ಟು ದೊಡ್ಡ ಗಣೇಶ. ಬಟ್ ಅವ್ರು ಸಿಂಪಲಾಗಿ ಎತ್ತಾರೆ. ಮತ್ತು ತಾರ್ಪಾಲ್ ಕಟ್ಟಬೇಕಿತ್ತು, ಕಟ್ಬಿಟ್ಟು ಇದರಲ್ಲೊಂದು ನೋಡಿ ನಮ್ಮ ಅಧ್ಯಕ್ಷದ ಫನ್ನು ಎತ್ತಾಕಿದ್ರು. ಅದು ಬಿದ್ದಿಲ್ಲ ದಾರ ಆ ಕಡೆ. ಆಮೇಲೆ ನಾನು ಎತ್ಕೊಂಡೆ ಹಾಕ್ತೀನಿ ಅಂತ, ಬಟ್ ನನ್ನ ಕೈಲೂ ಆಗಿಲ್ಲ. ಮತ್ತು ನೋಡಿ ಕೆಂಟ್ರು ಸ್ಟಾರ್ಟ್ ಮಾಡಿದೆ. ಒಂದು 5:30 ಹೋಗಿತ್ತು ಮೂವ್ ಮಾಡೋಕ್ಕೆ. ಆ ಟೈಮಲ್ಲಿ ಮೂವ್ ಮಾಡಿದ್ದು ಮದನಪಲ್ಲಿ ಸಿಟಿಗೆ ಬಂದು ಫಸ್ಟ್ ಟೀಗೆ ಹಾಕಿದ್ರೆ, ಟೀ ಒಂದು ಕುಡ್ಕೊಂಬಿಡೋಣ ಅಂತ ಟೀ ಕುಡ್ಕೊಂಡು ಮತ್ತು ತಿರ್ಗಾ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇಲ್ಲಿ ಬೇರೆ ಕೋಲಾಟ ಆಡ್ತಾಯಿದ್ರು ಇದರಲ್ಲಿ ಮದನಪಲ್ಲಿ ಸಿಟಿ ಒಳಗಡೆ. ಅದನ್ನೆಲ್ಲ ಒಂದು ವೀಡಿಯೋ ಮಾಡಿಕೊಂಡು ಬರ್ತಾಯಿದ್ರು ನೋಡಿ. ಹತ್ತತ್ರ ಇನ್ನೇನು ಹೊಸಕೋಟೆ ಬಂದೇ ಬಿಡ್ತು. ಜರ್ನಿ ಸ್ಟಾರ್ಟ್ ಆದಮೇಲೆ ಹೊಸಕೋಟೆಗೆ ಬಂದು, ಹೊಸಕೋಟೆ ಬ್ರಿಡ್ಜ್ ಕೆಳಗಡೆ ನೋಡಿ, ಇದು ಮಲ್ಲೂರು ರೋಡ್ ಬ್ರಿಡ್ಜ್ ಕೆಳಗಡೆ ಇದು. ಇಲ್ಲಿ ಬಂದು ನೋಡಿ ಹೊಸಕೋಟೆ ಟೋಲ್ ಹತ್ರ ಬಂದರೆ, ಹಂಗೆ ಟೋಲ್ ಹತ್ರ ಹೆಂಗೆ ಹೈವೇದಲ್ಲಿ ಬಂದ್ಬಿಡ್ಬೋದು ಆರಾಮಾಗಿ. ಈ ಸಿಟಿ ಒಳಗಡೆ ಎಂಟ್ರಿ ಆದಮೇಲೆ ಸ್ವಲ್ಪ ಟ್ರಾಫಿಕ್ಕು, ಅಕ್ಕಪಕ್ಕ ಗಾಡಿಗಳು ಬಂದಾಗ ಸ್ವಲ್ಪ ಕಷ್ಟ ಆಗ್ತೈತೆ ಅಷ್ಟೇ. ಮತ್ತು ನೋಡಿ ನಮ್ಮ ಏರಿಯಾ ಎಂಟ್ರಿ ಆದರೆ ಕುಂದನಹಳ್ಳಿಗೆ ಬಂದು ನೋಡಿ ನಮ್ಮ ಗಣಪತಿನ ತಗೊಂಡು ನಮ್ಮ ಏರಿಯಾಗೆ ಎಂಟ್ರಿ ಆದರೆ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟು ನಮ್ಮದು ಗಣಪತಿ ಹಬ್ಬದ್ದು ಯಾವ ಥರ ನಡೀತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಮತ್ತು ಬೈ ಫ್ರೆಂಡ್ಸ್.